ಲೋಕಸಭಾ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಕಸರತ್ತನ್ನ ಮಾಡ್ತಾ ಇದೆ. ಆದ್ರೆ ಮುಂದುವರಿದ ಬಿಜೆಪಿ ಟಿಕೆಟ್ ಹಂಚಿಕೆ ಕಗ್ಗಂಟು ಮಾತ್ರ ಹಾಗೇ ಇದೆ. ಕಮಲ ಪಕ್ಷಕ್ಕೆ ಸಮಸ್ಯೆ ತಂದಿಟ್ಟ ಮೈತ್ರಿ ಸೀಟು ಹಂಚಿಕೆಯ ವಿಚಾರ. ಬಿಜೆಪಿ ನಾಯಕರು ಒಂದಲ್ಲ ಒಂದು ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಆ ಕಗ್ಗಂಟು ಇದೆಯಲ್ಲ, ಯಾವ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡೋದು ಅಂತ, ಅದು ಹಾಗೆ ಮುಂದುವರಿತಾ ಇದೆ. JDSಗೆ ಸೀಟು ಬಿಟ್ಟುಕೊಡುವ ವಿಚಾರದಲ್ಲಿ ಇನ್ನೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಬಿಜೆಪಿಗೆ ಸಿಕ್ಕಿಲ್ಲ. ಮೈತ್ರಿ ಟಿಕೆಟ್ ಹಂಚಿಕೆಯಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಎರಡೂ ಪಕ್ಷಗಳಿಂದ ಕ್ಷೇತ್ರಗಳಿಗೆ ಬೇಡಿಕೆಗಳನ್ನ ಇಡ್ಲಾಗ್ತಾ ಇದೆ. ಮಂಡ್ಯದ ವಿಚಾರದಲ್ಲಿ ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಈ ಹಿನ್ನೆಲೆ ಮುಂದಕ್ಕೆ ಹೋಗ್ತಾ ಇದೆ ಈ ಪಟ್ಟಿ ಅಂತಿಮಗೊಳಿಸುವಂತ ಪ್ರಕ್ರಿಯೆ. ಬಿಜೆಪಿಯಲ್ಲಿ ಸಮಸ್ಯೆ ಏನು ಅಂತಂದ್ರೆ ಮೈತ್ರಿ ಆಗಿರೋದೇ ಸಮಸ್ಯೆ ಆಗಿರೋದು. ಬಿಜೆಪಿಯ ಸ್ಥಳೀಯ ಮಟ್ಟದ ನಾಯಕರುಗಳು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. JDSಗೆ ಬಿಟ್ಕೊಡೋದು ಬೇಡ, ನಾವೇ ಇಲ್ಲಿ ಶೈನ್ ಆಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ JDSಗೆ ಬಿಟ್ಕೊಟ್ರೆ ಇಲ್ಲಿ ಬಿಜೆಪಿ ಕತೆಗೇನು ಅನ್ನೋದು ಕೆಲವು ಕ್ಷೇತ್ರಗಳ ಕೆಲವು ಬಿಜೆಪಿ ನಾಯಕರ ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ JDS ನಮಗೆ ಬಿಟ್ಕೊಡ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದೆ. ಅದರಲ್ಲೂ ಪ್ರಮುಖವಾಗಿ ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ ಈ ಕ್ಷೇತ್ರಗಳನ್ನು JDS ನನಗೆ ಬೇಕೇ ಬೇಕು ಅಂತ ಕೇಳ್ತಾ ಇದೆ. ಬಟ್ ಬಿಜೆಪಿಯ ಹೈಕಮಾಂಡ್ ನಾಯಕರುಗಳು ಒಪ್ಕೊಂಡ್ರು ಬಿಜೆಪಿಯ ಸ್ಥಳೀಯ ಮಟ್ಟದ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ಬಿಲ್ಕುಲ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಕೂಡ ಸ್ಟ್ರಾಂಗ್ ಆಗೇ ಇದೆ ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿ ಇರಲಿಲ್ಲ ಈ ಹಿಂದೆ. ಬಟ್ ಈಗ ಆ ಥರದ ಪರಿಸ್ಥಿತಿ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು JDSಗೆ ಬಿಟ್ಕೊಟ್ಬಿಟ್ರೆ ಅದು ದೊಡ್ಡ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಬಿಟ್ಟುಕೊಡೋದು ಬೇಡ ಅಂತ ಹೇಳ್ತಿದ್ದಾರೆ. ಹಾಗಂತ JDSಗೆ ಕ್ಷೇತ್ರವನ್ನು ಬಿಟ್ಟುಕೊಡದೆ ಇರೋದಕ್ಕಂತೂ ಆಗಲ್ಲಲ್ಲ, ಮೈತ್ರಿ ಆಗಿದೆ ಅಲ್ವಾ. ಸೊ ಹಾಗಾಗಿ ಯಾವ ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕು ಅನ್ನೋದು ಪ್ರಶ್ನೆ. ಮಂಡ್ಯದಲ್ಲಿ ಏನು ಬೆಳವಣಿಗೆ ಆಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದೊಂದು ರೀತಿಯಾಗಿ ರಾಜಕೀಯ ವೈಷಮ್ಯ ಇರುವಂಥ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇದೆ ಮಂಡ್ಯ. ಸಂಸದೆ ಸುಮಲತಾ ಅವರು ಬಿಲ್ಕುಲ್ ನಾನು ಬಿಟ್ಕೊಡಲ್ಲ, ನಾನೇ ನಿಂತ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ. JDS ಕೂಡ ಅದೇ ಹಠವನ್ನು ಹಿಡಿದಿದೆ. ಹಾಗಾಗಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿ ನಾಯಕರಿಗೆ ತಲೆನೋವಾಗಿರೋದೇ ಈ ಮೈತ್ರಿ ಅಂತ ಕಾಣಿಸುತ್ತೆ. ಸೊ ಇನ್ನೂ ಗೊಂದಲ ಹಾಗೆ ಮುಂದುವರಿತಾ ಇದೆ. ಏನು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ? ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ನೀತಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಸೀಟು ಹಂಚಿಕೆ ವಿಚಾರದಲ್ಲಿ ಬಿಜೆಪಿಗೆ ಸ್ವಲ್ಪ ಸಂಕಷ್ಟ ಎದುರಾಗ್ತಾ ಇದೆ. ಎರಡೂ ಪಕ್ಷಗಳು ಕ್ಷೇತ್ರಗಳ ವಿಚಾರದಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸುವ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿಲ್ಲ. ಜೊತೆಗೆ ತಾವು ಕೂಡ ಪ್ರತಿ ಕ್ಷೇತ್ರದಲ್ಲೂ ನಿಲ್ಲುವಷ್ಟು ಸಮರ್ಥರಿದ್ದೇವೆ ಅನ್ನುವಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಬಹುಪಾಲು ಕ್ಷೇತ್ರಗಳಲ್ಲಿ ಬಿಜೆಪಿ JDSನ ಹೊಂದಾಣಿಕೆಯಾದ ಬಳಿಕದಲ್ಲಿ ಕಾರ್ಯಕರ್ತರ ವಲಯದಲ್ಲಿ ಇನ್ನೂ ಕೂಡ ಆ ಗೊಂದಲ ಹಾಗೆ ಮುಂದುವರಿತಾ ಇದೆ. ಮಂಡ್ಯ, ಕೋಲಾರ ಈ ವಿಭಾಗಗಳಲ್ಲಿ JDS ತಾನು ಪ್ರಾಬಲ್ಯವನ್ನು ಹೊಂದಿದ್ದು ನನಗಿಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಯೋಚನೆಯನ್ನ, ಬೇಡಿಕೆಯನ್ನ ವರಿಷ್ಠರ ಮುಂದೆ ಇಟ್ಟಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲೂ ಕೂಡ ಇಂಥದ್ದೇ ಒಂದು ಪ್ರಶ್ನೆ ಎದುರಾಗಿದೆ. ಹಿಂದೆ ಏನೂ ಇಲ್ಲದಂತ ಕ್ಷೇತ್ರವಾಗಿದ್ದಂತಹ ಬಿಜೆಪಿಯ ಮಂಡ್ಯ ಕ್ಷೇತ್ರವನ್ನ ಈಗ ಗೆಲ್ಲುವಷ್ಟು ಸಮರ್ಥರಾಗಿದ್ದೇವೆ. ಕೋಲಾರ ಭಾಗದಲ್ಲೂ ಕೂಡ ನಮ್ಮ ಪಕ್ಷಕ್ಕೆ ಒಂದಷ್ಟು ಶಕ್ತಿಯನ್ನ ತುಂಬುವ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವೇ ಯಾಕೆ ಒಂದು ಪ್ರಯತ್ನವನ್ನ ಮಾಡಬಾರದು? ಸೊ ಪಕ್ಷದ ಸಿಂಬಲ್ಗೆ ಮಹತ್ವ ಸಿಗುವಂತ ಸಂದರ್ಭದಲ್ಲಿ ನಾವು ಅದನ್ನ ಬಳಸ್ಕೊಳ್ಬೇಕು. ಮೈತ್ರಿ ಅಭ್ಯರ್ಥಿಗಳನ್ನೇ ನಮ್ಮ ಪಕ್ಷದ ಸಿಂಬಲ್ ನಡೆ ನಿಲ್ಲಿಸುವುದು ಸೂಕ್ತ ಅನ್ನುವಂತ ವಿಚಾರವನ್ನ ಬಿಜೆಪಿಯ ಕಾರ್ಯಕರ್ತಗಳು ಕೂಡ ಕೇಳ್ಕೊಳ್ತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಂದ್ರೆ ಈಗ ಮೈತ್ರಿ ಪಕ್ಷದಲ್ಲಿ ಅಭ್ಯರ್ಥಿಗಳಾಗುವವರು ಯಾವ ಪಕ್ಷದ ಚಿಹ್ನೆಯಡಿ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನುವಂತ ವಿಚಾರದಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ. ಜೊತೆಗೆ ಮಂಡ್ಯದ ವಿಚಾರದಲ್ಲಿ ಸಾಕಷ್ಟು ಕಗ್ಗಂಟು ಮುಂದುವರಿತಾ ಇದೆ. ಸುಮಲತಾ ಅವರು ಕೂಡ ಈಗಾಗಲೇ ಪ್ರಧಾನಿಗಳನ್ನ ಕೂಡ ಭೇಟಿ ಮಾಡಿ ಕ್ಷೇತ್ರದ ವಿಚಾರದಲ್ಲಿ ಭರವಸೆಯನ್ನು ಪಡೆದುಕೊಂಡು ಬಂದಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅವರನ್ನ ಮನವೊಲಿಸುವುದು ಹೇಗೆ, ಅವರ ವಿಚಾರದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದು ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ತಲೆನೋವನ್ನು ತಂದಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ JDS ನಾಯಕರು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಬೇಕಾಗಿದೆ. ಶಿವರಾತ್ರಿ ಬಳಿಕ ಈ ಸಭೆ ನಡೆಯಲಿದೆ. ಅದಾದ ನಂತರದಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ಅಂತಿಮ ಸ್ವರೂಪವನ್ನು ಪಡೆದುಕೊಳ್ಬಹುದು. ಸೊ ಅಲ್ಲಿಯವರೆಗೂ ಕೂಡ ಪಕ್ಷದ ಟಿಕೆಟ್ ಹಂಚಿಕೆ ಮತ್ತು ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸುವ ಪ್ರಕ್ರಿಯೆ ಇನ್ನೊಂದು 3-4 ದಿನಗಳಿಗೆ ವಿಸ್ತರಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್. ತಮ್ಮ ಡೀಟೇಲ್ಸ್ಗಾಗಿ